ಅಂದ್ರೆ ಅಮೋಷದ ಮುದ್ದೆ ಮಟ್ಟ ಮನೆ ಮ್ಯಾಲ ಕೂಡ ಹಾಡ್ಬಾರ್ದು ಮೀಟಿಂಗ್ ತಗೊಂಡ್ರಿ ಏನವ್ರು ಅದಕ್ಕೆ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲರೂ ಅದಾರ. ಯಾಕೈತೆ ಅದಕ್ಕೆ ಹಂಗಿರಂಗಿಲ್ಲ. ಕೇಳಲಾರೆ ಕೂತೇವಂದ್ರೆ ಹಿಂಗೆ ಹೋಗ್ತಾವ. ಹೌದಾ ಹೌದಾ ಕೇಳಬೇಕಾಗ್ತದೆ. ಯಾಕಂದ್ರೆ ಹಿರಿಯ ಕಲಾವಿದರು ಮುಖ್ಯ ದ್ವಾರ ಬಾಗಲ ಈಗ ನಾವು ತಲುಪಬೇಕಾಗ್ಯದ. ಹೌದಾ ಹೌದಾ ಮುದುಕಣ ಮಾಸ್ತರಲ್ಲಿ ಏನು ವಿನಂತಿ ಅಂತ ಕೇಳಿದ್ರೆ ಏನ್ರಿ ಯಾವ ತಪ್ಪು ತಿಳ್ಕೊಬಾರ್ದು. ಅಶೋಕ್ ಮಾಸ್ತರ್ ಬಂದಿಲ್ಲಿ ಹಿಂಗ್ಯಾಕ್ ಕೇಳಕತ್ತ ಇವಂದ ಏನದ ಅಂತ ಹಿಂಗ್ ಕೇಳಬಾರ್ದು. ಹೌದಾ ನಾವು ಯಾವಾಗನು ಮುಚ್ಚಿ ಮಾತಾಡೋರಲ್ಲ. ಹೌದಾ ಇಂಗ್ಲೇಸೂರ ಮ್ಯಾಳ ಆಯ್ತು, ಯಲ್ಲಪ್ಪ ಮಾಸ್ತರ್ ಮನಗುಳಿ ನಮ್ಮ ಗುರುಗಳಾಯ್ತು, ನಾವಾಯ್ತು ಯಾವತ್ತು ಹಿಂದ್ ಮಾತಾಡೋರಲ್ಲ. ಯಾವಾಗ ಮಾತಾಡಿದ್ರು ನೇರ ನೇರಾನೇ ಹೋರಾಡ್ತೀವಿ. ಪ್ರಾಣ ಹೋಗಲಕ್ಕ ಕರೆ ಹಿಂದಕ್ ಸರಿಯವ್ರಲ್ಲ, ಹಿಂದ್ ಮಾತಾಡೋರಲ್ಲ. ಹೌದೌದ್ರಿ. ಇವತ್ತಿನ ದಿವಸ ಏನಾಗ್ಯದ್ರಿ ಸರ? ಏನ್ ಕೇಳುದಪ್ಪ ಅಂತ ಕೇಳಿದ್ರ ಇಡೀ ನಮ್ಮ ಉತ್ತರ ಕರ್ನಾಟಕದೊಳಗೆ ಏನ್ ಮಾಡ್ಯಾರ? ಎಷ್ಟು ಡೊಳ್ಳಿನ ಕಲಾವಿದರದಾರ, ಎಷ್ಟು ಡೊಳ್ಳಿನ ಮ್ಯಾಳದವರದಾರ, ಒಟ್ಟರಿಗೆ ಅವರು ಆಹ್ವಾನ ಕೊಟ್ಟಿದ್ರು. ಹೌದಾ ಹೌದ್ರಿಪ್ಪ. ಎಲ್ಲರಿಗೆ ಆಹ್ವಾನ ಕೊಟ್ಟು ಸರ್ಕಾರಿ ಒಂದ ಹುದ್ದೆದೊಳಗಿರ್ತಕ್ಕಂಥವ್ರು ಏನಾಗ್ಯದ್ರಿ? ಮತ್ತು ಈ ಕಲಾ ತಂಡದೊಳಗ ಅಧ್ಯಕ್ಷರು, ಉಪಾಧ್ಯಕ್ಷರು, ರಾಜ್ಯಾಧ್ಯಕ್ಷರು ಹಿಂಗೆಲ್ಲ ಇದ್ದವ್ರು ಎಲ್ಲಾರು ಕೂಡಿ ತೊರವಿ ಊರೊಳಗ ಕಮಿಟಿ ಇಟ್ಕೊಂಡಿದ್ರು. ಹೌದಾ ನಮಗೂ ಮುದುಕಡ್ ಮಾಸ್ತರ್ ಫೋನ್ ಮಾಡಿದ್ ಕರೆ ಅದ. ಹೌದಾ ನಮಗೂ ಫೋನ್ ಮಾಡಿದ್ರು, ಸರ ನಾಳೆ ತೊರವಿ ಒಳಗೆ ಹಿಂಗ್ ಫಂಕ್ಷನ್ ಇಟ್ಕೊಂಡಿವಿ. ಈ ಜಾನಪದ ಡೊಳ್ಳಿನ ಹಾಡಿನೊಳಗೆ ಏನು ಜಾನಪದ ಹಾಡ್ತಾರಲ್ಲ, ಈ ಹಾಡುವಂತ ಜಾನಪದ ನಾವು ಬ್ಯಾನ್ ಮಾಡ್ತೀವಿ. ಎದೆ ತಟ್ಟಿ ಹೇಳಿದ್ರು ಅವರು. ಹೌದಾ ಯಾರಿಗೆ ಗುಲಾಲ್ ಹಚ್ಕೊಡುದಿಲ್ಲ, ಯಾರಿಗೂ ಚುರುಮುರಿ ಹಾರಿಸ್ಕೊಡುದಿಲ್ಲ, ಹೌದಾ ಯಾರಿಗೂ ಅಸಭ್ಯವಾಗಿ ವರ್ತನೆ ಡೊಳ್ಳಿನ ಮೇಳಗಳಲ್ಲಿ ಆಗಬಾರದು. ಇದು ನಮ್ಮ ಸಂಸ್ಕಾರ ಅದ, ನಮ್ಮ ಸಂಸ್ಕೃತಿ ಅದ. ಇದನ್ನ ಉಳಿಸ್ಬೇಕಾಗ್ಯದ, ಇದನ್ನ ಬೆಳೆಸ್ಬೇಕಾಗ್ಯದ. ಅದಕ್ಕಾಗಿ ನಾವು ಎಲ್ಲಾರು ಪಣ ತೊಟ್ಟು ತೊರವಿ ಒಳಗೆ ನಾವು ಫಂಕ್ಷನ್ ಇಟ್ಕೊಂತೀವಿ, ನೀವು ಬರ್ಬೇಕಂತ ಹೇಳಿದ್ರು. ಏನಾಯ್ತ್ರಿ ಮುಂದ? ಆದ್ರೆ ಎಲ್ಲಾರು ಹಾದ್ರು, ಯಾರು ಬಿಟ್ರು, ಯಾರ್ಯಾರು ಹಾದ್ರು, ಕೆಲವೊಬ್ರು ಬಿಟ್ರು, ಕೆಲವೊಬ್ರು ಹಾದ್ರು. ಹೋದವ್ರು ಬಂದು ಹೇಳ್ಯಾರ. ನಾವು ಹೋಲಿಲ್ಲ. ಯಾಕೆ ಹೋಲಿಲ್ಲ? ಅಲ್ಲಿ ಮಾನ್ಯತೆ ಇಲ್ಲ. ಹೆಂಗ್ ಮಾನ್ಯತೆ ಇಲ್ಲಪ್ಪ ಅಂತ ಕೇಳಿದ್ರ, ಹೆಂಗ್ರಿ? ಏನ್ ಇವ್ರು ಫಂಕ್ಷನ್ ಮಾಡ್ತಾರ ಅವತ್ತ ಅಷ್ಟೇ ಖರೆ. ಹೌದಾ ಹೌದಾ ಅವತ್ ಮಂದಿನ ಕೂಡಿಸಿ ಫಂಕ್ಷನ್ ಮಾಡಿ ಠರಾವ್ ಮಾಡಿದ್ರಂದ್ರ ಅದ್ರ ಹೊಳ್ಳಿ ಯಾರಿಗೂ ನೆನಪಿರುವುದಿಲ್ಲ. ಅದರಂತೆ ಯಾರು ನಡೆಯವರು ಇಲ್ಲ, ನುಡಿದಂತೆ ಯಾರು ನಡೆಯವರು ಇಲ್ಲ. ಇದು ಸಾಧ್ಯ ಆಗ್ಲಾರ ಮಾತ ತಿಳ್ಕೊಂಡು ನಾವು ಹೋಗಿಲ್ಲ ಅಲ್ಲಿಗೆ. ಹೌದ್ ಹೋಗಿಲ್ಲ. ಅದಕ್ಕ ಹಿಂದೊಮ್ಮೆ ಠರಾವ್ ಮಾಡಿದ್ರು. ಏನ್ರಿ ಮಾತ? ಹಿಂದೊಮ್ಮೆ ಏನು ಠರಾವ್ ಮಾಡಿದ್ರಂದ್ರ ಅಮೋಘ ಸಿದ್ಧನ ಮ್ಯಾಳ ಜೋಡಿ ಯಾರು ಮಾಳಿಂಗ್ರೈನ ಮ್ಯಾಳದವ್ರು ಹಾಡುದು ಇಲ್ಲ ಅಂತ ಹೇಳಿ ಠರಾವ್ ಮಾಡಿದ್ರು. ಹೌದ್ ಹೌದ್ರಿಪ್ಪ. ಎಲ್ಲಾ ಮ್ಯಾಳದವ್ರಿಗೂ ಗೊತ್ತಿದ್ದ ವಿಷಯ ಅದ. ಹೌದಾ ಅಮೋಘ ಸಿದ್ಧನ ಮ್ಯಾಳಿನ ಜೋಡಿ ಉತ್ತರ ಕರ್ನಾಟಕದೊಳಗೆ ಎಷ್ಟು ಮ್ಯಾಳದವ, ಎಷ್ಟು ಡೊಳ್ಳಿನ ಹೆಣ್ಣು ಗಂಡು ಕಲಾವಿದರದಾರ, ಯಾರೂನು ಹಾಡುದಿಲ್ಲ ಅಂತ ಹೇಳಿ ಬ್ಯಾನ್ ಮಾಡಿದ್ರು. ಏನಾಯ್ತ್ರಿ ಮುಂದ? ಅದು ದಂಡಿಗೆ ಹತ್ತೇನು? ಇಲ್ರಿಪ್ಪ ಇಲ್ಲ. ಅದಕ್ಕೆ ನೀವು ಏನು ತೊರವ್ಯಾಗ ಏನು ಠರಾವ್ ಮಾಡಿರಲ್ಲ, ಚುರುಮುರಿ ಹಾರಿಸ್ಕೋಬಾರದು, ಬುಗ್ಗ ಹೈಕೋಬಾರದು, ಗುಲಾಲ್ ಹಚ್ಚಬಾರ್ದು, ಗುಲಾಲ್ ಹಚ್ಚಬಾರ್ದು ಅಂತ ಹೇಳಿ ನೀವೇನು ಟಾರ್ಗೆಟ್ ಮಾಡಿರಲ್ಲ, ಈ ಟಾರ್ಗೆಟ್ ಯಾರು ಪಾಲಿಸಿಲ್ಲ. ಈ ಟಾರ್ಗೆಟ್ ನೀವು ಮಾಡಿರ್ತಕ್ಕಂತ ಉದ್ದೇಶ ಯಾರು ಪಾಲಿಸಿಲ್ಲ. ನಮ್ಮ ಊರೊಳಗೆ ನಿನ್ನೆ ಸತತವಾಗಿ 5 ದಿವಸ ಜಾತ್ರಿ, ಇವತ್ತು ಕೊನೆ ಜಾತ್ರಿ. ನಿಮಗೆ ಅಂದಾರ ಹಿಂಗ ತಿಳ್ಕೊಬೇಡ್ರಿ. ನಿಮ್ಗೆ ಹಾಕ್ಯಾರ, ಇವ್ರಿಗೆ ಹಾಕಿ ನೋಡಿ ಇವ್ರ ಅಂದಾರ, ಈ ಭಾವನೆ ನಿಮ್ಮಲ್ಲಿ ಬರಬಾರ್ದು. ನಾನು ಟೋಟಲಿ ಎಲ್ಲಾ ಮೇಳದವ್ರ ಬಗ್ಗೆನೆ ಮಾತಾಡ್ಲಕತ್ತೀನಿ. ನಿಮ್ಮ ಒಬ್ಬರದೇ ಅಲ್ಲ. ನಮ್ಮ ಊರಾಗ ಬಾದ್ಮಿ ಅಮಾಸಿಗೆ ಚಾಲು ಆಗಿದ ಜಾತ್ರೆ, ಇವತ್ತು ತೇರ್ ಹೋಗಿ ತಳಕ್ ಹತ್ತದ ಮಹಾಲಕ್ಷ್ಮಿ ಜಾತ್ರೆ, 3 ವರ್ಷಗೊಮ್ಮೆ ಜಾತ್ರೆ ಹಾಕದ. ಹೌದಾ ಸುಮಾರು 7-8 ಮೇಳಗಳು ನಮ್ಮ ಊರಿಗೆ ಬಂದಾವ. ಗುಲಾಲ್ ಹಚ್ಕೊಂಡ ತುಕಾರಾಮ್ ಮಹಾರಾಜರ ಮೇಳನು ಬಂದದ, ಯಾವ ಸಿರಾಡೋಣ ಮಾಸ್ತರ್ ಮೇಳನು ಬಂದದ, ಕೆಲವೊಂದು ಹೆಣ್ಣು ಮಕ್ಕಳ ಮೇಳನು ಬಂದವ, ಗಂಡಸ ಮಕ್ಕಳ ಮೇಳನು ಬಂದವ. ಹೌದಾ ಅದ್ರಾಗ ಕೆಲವೊಂದು ಮೇಳದವ್ರು ನಮ್ಮ ಊರಾಗೆ ಇದನ್ನ ಪಾಲನೆ ಮಾಡಿಲ್ಲ. ಎಲ್ಲಾ ಪುಗ್ಗಾನು ಹಾಯ್ಕೊಂಡಾರ, ಗುಲಾಲ್ನು ಹಚ್ಕೊಂಡಾರ, ಎಲ್ಲಾನು ಮಾಡ್ಯಾರ. ತಾವು ಏನು ಕ್ರಮ ತಗೊಂಡ್ರಿ? ನೀವು ಎಲ್ಲಾರು ಫಂಕ್ಷನ್ ಮಾಡಿ, ಎಲ್ಲಾ ಮೀಟಿಂಗ್ ಮಾಡಿ
ಅದಕ್ಕೆ ನೀವು ಏನು ಪರಿಹಾರ ಇದಕ್ಕೆ ಹುಡುಕ್ತೀರಿ, ಇದಕ್ಕೆ ಏನು ಟಾರ್ಗೆಟ್, ನೀವು ಏನು ಪನಿಷ್ಮೆಂಟ್ ಏನು ಕೊಡ್ತೀರಿ ಅಂತ ನಾವು ನಿಮಗೆ ಕೇಳುದದ. ಆಯ್ತು ಸರ್, ಆಯ್ತು ದಯವಿಟ್ಟು ಮಾತಾಡು. ನಮ್ಮ ಕೊರಗುಟ್ನವ್ರು ಅಶೋಕ್ ಸರ್ ಕೇಳಿದ ಮಾತು ಕರೆಕ್ಟ್ ಐತಿ. ಏನೋ ಮುದ್ಕಣ್ಣ ಸರ್ ಒಳ್ಳೇದಾಗಲಿ, ನಮ್ಮ ಶಿವಸ್ಥಾನದಾಗ ಒಳ್ಳೆತನ ನಡೀಲಿ ಅನ್ನೋ ಕಿಚ್ಚಿಗಾಗಿ ಅವರು ಸ್ವತಃ ಖರ್ಚು ಮಾಡ್ಕೊಂಡು ಒಂದು 8-10 ಮಂದಿದ ಒಂದು ಮೀಟಿಂಗ್ ಇಟ್ಟುಕೊಂಡು ನಮ್ಮ ಓಟಿವಾಲಿಗೆ ಸಿದ್ಧರ ಶಿವಸ್ಥಾನದೊಳಗೆ ಅಶ್ಲೀಲ ಶಬ್ದಗಳನ್ನು ಬಳಕೆ ಮಾಡಬಾರ್ದು, ಇನ್ನು ಜಾನಪದ ಹಾಡಬಾರ್ದು, ಒಂದು ಮ್ಯಾಳಿಗೆ ಒಬ್ಬರು ಹೊಲಸು ಮಾತಾಡಬಾರ್ದು ಅನ್ನುವಂಥದ್ದು ಒಂದು ಉದ್ದೇಶ ಇಟ್ಕೊಂಡು ಅಲ್ಲಿ ಕಾರ್ಯಕ್ರಮ ನಡೆಸಿದ ಕರೆ ಐತಿ. ಇದಕ್ಕಿಂತ ನಮ್ಮ ಅಶೋಕ್ ಸರ್ ಹಿಂದೆ ಹೋಗಿ ಒಂದು ಮಾತು ಹೇಳಿದ್ರೆ, ಅಮೋಕ್ಷದ ಮುತ್ತನ ಮ್ಯಾಳಿನ ಜೋಡಿ ಒಟ್ಟ ಹಾಡಬಾರ್ದು, ಮಾಳಿಂಗರಾಯ ಮುತ್ತನ ಮ್ಯಾಳಿನ ಜೋಡಿ ಹಾಡಬಾರ್ದು, ಹಿಂಗೆ ಹಾಡಬಾರ್ದು ಅಂತೇಳಿ ಏನು ಮುದುಕಣ್ಣ ಸರ್ ಹೇಳ್ಯಾರೋ ಏನು ಬೇರೆ ಅದಾರು ನಿಮಗೆ ಪ್ರಮಾಣ ಮಾಡಿ ನಿಮ್ಮ ಆತ್ಮ ಸಾಕ್ಷಿಯಾಗಿ ಹೇಳ್ರಿ ಇದನ್ನು. ಈ ಮಾತು ಯಾರು ಬಂದ್ ಮಾಡಿದವ್ರು ಇದನ್ನು ಆಗಿದ್ದು ಹೇಳ್ಯಾರ್ರಿ. ನೋಡ್ರಿ, ಹಾಗಿದ್ದೆ ಯಾರು ಮಾಡಿದವ್ರು ಅದು ಅಂದ್ರೆ ಸಂತ್ಯಾಗ ದನ ಓದ್ತದ ಮನೇನ ಹತ್ತಿ ಹೊಡಿದದ ಏನು ದನ ಯಾವಾಗ ಓದ್ತದ ಅದಕ್ಕೆ ಹೊಡಿದದ ಅಲ್ಲಿ. ಪರಸು ಮಾಸ್ತರ ವಿಚಾರ ಮಾಡ್ಬೇಕಾಗ್ಯದ. ಹಿರಿ ಕಲಾವಿದರು ಅವದೊಂದು ಬ್ಯಾಚದದು. ಜಕ್ಕಣ್ಣ ಮಾಸ್ತರ್ ಆಯ್ತು, ಶಿರಾಡೋಣ ಮಾಸ್ತರ್ ಆಯ್ತು, ತುಕಾರಾಮ್ರಾಯ್ತು, ಮುದುಕಣ್ಣ ಮಾಸ್ತರ್ನ ಬಿಟ್ರೆ ಯಾವ ಫಿಟ್ಟಿಂಗ್ ಆಗಲ್ಲ. ಇದೊಂದು ನಿಮ್ಗೆ ತಲೆಯಾಗಿರ್ಲಿ. ಮುದುಕಣ್ಣ ಮಾಸ್ತರ್ ಮುಂದೆ ಹೆಜ್ಜೆ ಇಟ್ರೆ ಮೀಟಿಂಗ್ ಆಗ್ತಾವ, ಫಂಕ್ಷನ್ಗಳಾಗ್ತಾವ. ಹಲೋ ಎಲ್ಲಾರು ಕೂಡಿ ಅಂದ್ರೆ ಅಮೋಕ್ಷದ ಮುತ್ತೇನ ಮಟ್ಟ ಮನೆ ಮ್ಯಾಲ ಕೂಡ ಹಾಡ್ಬಾರ್ದು ಮೀಟಿಂಗ್ ತಗೊಂಡ್ರಿ ಏನವ್ರು. ಅದಕ್ಕೆ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲರೂ ಅದಾರ. ಯಾಕೈತೆ ಅದಕ್ಕೆ ಹಂಗಿರಂಗಿಲ್ಲ. ಹಲೋ ಹಲೋ ದಯವಿಟ್ಟು ಕೊಡ್ರಿ ನಮ್ಮವ್ರು ಇದ್ರಿ ಹಾಡಿಸ್ತೇನೆ. ನಮ್ಮವ್ರು ಇದ್ರಿ ಕೊಡ್ರಿ, ಯಾರು ದಯವಿಟ್ಟು ತಪ್ಪು ತಿಳ್ಕೊಬಾರ್ದು. ಒಂದು ಸ್ವಲ್ಪ ಗಮನ ಕೊಡ್ರಿ. ಯಾಕಂತ ಕೇಳು, ನಮ್ಮ ಊರಾಗ ನಾ ಮಾತಾಡಬಾರ್ದು ಅಂತೇಳಿ ಭಾಳ ಹಂಚ್ಕೊತ ಮಾತಾಡ್ತೀನಿ. ದಯವಿಟ್ಟು ನಾ ಹೊರಗಡೆ ಹೋದ್ರೆ ನನ್ನ ಒಟ್ಟೆ ಯಾರ್ದು ಇಲ್ಲ, ಭಾಳ ಮಂದಿ ನಿಂದ್ರಂಗಿಲ್ಲ ನನ್ನ ಎದುರಿಗೆ. ದಯವಿಟ್ಟು ನಮ್ಮ ಊರವ್ರ ಹೊತ್ತು ನಾ ಅನಿಸ್ತಿರ್ತೀನಿ, ಹೆದರ್ತೀನಿ. ಸ್ವಲ್ಪ ಶಾಂತತೆಯನ್ನು ಕಾಪಾಡ್ಕೊರಿ. ಒಂದು ಮಾತು ಏನದಪ್ಪ ಅಂದ್ರೆ, ಉತ್ತರ ಕರ್ನಾಟಕದ ಒಂದು ಜಾನಪದ ಶೈಲಿ, ಒಂದು ಡೊಳ್ಳಿನ ಕಲಾವಿದರಲ್ಲಿ ಒಂದು ವಿಚಾರ ಏನು ಬತ್ತಪ್ಪ ಅಂತ ಕೇಳಿದ್ರೆ, ನಾವು ಕೆಲವೊಂದು ಹಿರಿಯ ಕಲಾವಿದರು ಕೂಡ್ಕೊಂಡು ನಾನು ಮತ್ತು ಇಂಗಳೇಶ್ವರ ಜಕ್ಕಣ್ಣ ಮಾಸ್ತರ ಮತ್ತು ಶಿರಾಡೋಣ ಗಿರಿಮಾಲ್ ಮಾಸ್ತರ, ಲಮಣೆಟ್ಟಿ ತುಕಾರಾಮ್ ಮಹಾರಾಜರು, ಇನ್ನೊಂದು ನಮ್ಮ ಜೊತೆ ಇನ್ನೊಂದು 4-5 ಮಂದಿ ಹಿರಿಯ ಕಲಾವಿದರು ನಮ್ಮ ಜೋಡಿ ಕೂಡ್ಕೊಂಡು ಒಂದು ವಿಚಾರ ಏನು ಮಾಡಿದೆವಪ್ಪ ಅಂತ ಕೇಳಿದ್ರೆ, ಎಲ್ಲ ಸಮಾಜದವರು ನಮ್ಮ ಹಾಲು ಮತ್ತು ಸೇವಾ ಮಾಡ್ತಾರೆ. ಡೊಳ್ಳಿನ ಪದ ಹಾಲು ಮತದವ್ರು ಅಷ್ಟೇ ಹಾಡಂಗಿಲ್ಲ, ಎಲ್ಲ ಧರ್ಮದವರು ತಮ್ಮ ತಮ್ಮ ಧರ್ಮವನ್ನು ಒಳ್ಳೆಯ ಗೌರವದಿಂದ ಕಾಣ್ತಾರ. ಇದು ಹಾಲು ಮತ್ತು